ಅಲ್ಲೆಲ್ಲ ಮನೆ ಬಲ್ಲೆ ಕೆಳಾಗ್ತಾ ಇರೋಣ ಗಗ್ಗಾತ ಹಂಗಿದ್ದು ಖಾಸಗಿ ರೋಣಿಯಲ್ಲಿ ವಿಶೇಷವಾದ ಮಹಿಳೆಯರು ತಾಯಂದಿರು ಈ ಗಣಪತಿ ಉತ್ಸವಕ್ಕೆ ತುಂಬ ವಿಜೃಂಭಣೆಯಿಂದ ಪ್ರಸಾದಗಳ ತಯಾರು ಮಾಡೋದರಲ್ಲಿ ವಿಶೇಷತೆ ಹೊಂದಿದ್ದೀರಿ ಅಂತ ಕೇಳ್ಪಟ್ಟಿವಿ. ಎಲ್ಲರಿಗೂ ಸಾಥದ ಹಂಗಾಗಿ ಎಲ್ಲರೂ ಒಂದು ಒಳ್ಳೆ ಗಣಪತಿ ನಮ್ಗೆ ನಡೆಸ್ಕೊಟ್ಟಾರ. ಹಂಗಾಗಿ ಒಳ್ಳೆ ಥರದಿಂದ ನಾವು ಸೇವಾ ಮಾಡ್ಕೊತ ಹೊಂಟೇವಿ. ಆ ಗಣಪತಿ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ. ಹಾಂ ಚಲೋ ಮಾಡಿ. ಹಲೋ ಗಜಾನನ ಮಹಾರಾಜ್ ಕಿ ಜೈ. ಗಣಪತಿ ಬಪ್ಪ ಮೋರೆಯ. ಗಣಪತಿ ಬಪ್ಪ ಮೋರೆಯ. ಗುಂಡಿ ಪಲ್ಲೆ ಮೋರೆಯ. ಶ್ರೀ ಗಜಾನನ ಮಹಾರಾಜ್ ಕಿ ಜೈ. ಗಜಾನನ ಮಹಾರಾಜ್ ಕಿ ಜೈ. ಗಣಪತಿ ಗಣಪತಿ ಮೋರೆಯ. ಗುಂಡಿ ಪಲ್ಲೆ ಸೋರೆಯ. ಗಣಪತಿ ಗಣಪತಿ ಮೋರೆಯ. ಗುಂಡಿ ಪಲ್ಲೆ ಸೋರೆಯ. ನಮಸ್ಕಾರ ಸರ್. ಪ್ರತಿ ವರ್ಷದಂತೆ ಈ ಸಲ ಗಣೇಶ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀವಿ. ಅದರ ಬಗ್ಗೆ ನಿಮ್ಮ ಓಣಿ ವಿಶೇಷತೆಗಳು ಸರ್. ನಾವು ಶ್ರೀ ಬಸವೇಶ್ವರ ಗಜಾನನ ತರುಣ ಮಂಡಳಿ ಕಾಸರಗೋಡು ವಿಜಯಪುರದಿಂದ ಸರ್ ಸದಾ ಅನಿಲ್ ಕುಮಾರ್ ಜೊತೆ ಅಂತ ಸದಸ್ಯ ಮಾತಾಡ್ತಿರೋರು. ನಾವು ಪ್ರತಿ ವರ್ಷ ಅಂತ ಈ ವರ್ಷ ಸರ್ 7 ದಿನ ಗಣಪತಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಸರ್. ಇವತ್ತು ವಿಸರ್ಜನೆ ಮಾಡ್ತಿರೋದು ಸರ್. ಆಮೇಲೆ ನಾವು ಸತತವಾಗಿ 3 ದಿನ ನಾವು ಅನ್ನಪ್ರಸಾದ ಏರ್ಪಡಿಸಿದ್ದೇವೆ ಸರ್. 1ನೇ ದಿನ ಅನ್ನ ಸಾಂಬಾರ, ಆಮೇಲೆ ಹಾಲು ಸರ ಮಾಡಿದ್ದೀವಿ ಸರ್. 2ನೇ ದಿನ ಪ್ರಿಯ ಗಣಪತಿಗೆ ಇಷ್ಟವಾಗಿರೋದು ಪುಂಡಿ ಪಲ್ಯ ರೊಟ್ಟಿ ಮಾಡಿದ್ದೀವಿ ಸರ್. ನಮ್ಮ ಸಮಸ್ತ ಖಾಸಗಿ ರೋಣಿಯ ಮಹಿಳಾ ಎಲ್ಲ ಬಾಂಧವರು ಕೂಡಿ ಅದನ್ನು ಚೆನ್ನಾಗಿ ನೆರವೇರಿಸ್ಕೊಟ್ರು ಸರ್. ಆಮೇಲೆ ನಿನ್ನೆ ಆದರೂ ನಾವು ಅನ್ನ ಸಾಂಬಾರು ಆಮೇಲೆ ಶಿರಾ ಇದು ಐಟಮ್ ಮಾಡಿದ್ದೀವಿ ಸರ್. ಇವತ್ತು ಎಲ್ರಿಗೂ ಸಮಸ್ತ ಖಾಸಗಿ ರೋಣಿಗೆ ಒಳ್ಳೆಯದಾಗಲಿ, ಆಮೇಲೆ ನಮ್ಮ ಎಲ್ಲ ಸಮೂಹಕ್ಕೆ ಒಳ್ಳೆಯದಾಗಲಿ ಅಂತಂದು ಇವತ್ತು ಬೆಳಗ್ಗೆ ಗಣಹೋಮವನ್ನು ಇಟ್ಕೊಂಡಿದ್ದೀವಿ ಸರ್. ಇದರಿಂದ ಎಲ್ಲರಿಗೆ ಶಾಂತಿಯುತ ಆಗಲಿ, ಎಲ್ರಿಗೆ ಅನ್ಕೊಂಡಿದ್ದು ಈಡೇರಲಿ, ಅವ್ರ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊತೀನಿ ಸರ್. ಮತ್ತೊಮ್ಮೆ ಎಲ್ರಿಗೂ ನಮ್ಮ ಖಾಸಗಿ ಸಮಸ್ತ ಖಾಸಗಿ ರೋಣಿ ಬಳಗಕ್ಕೆ ಸರ್, ಆಮೇಲೆ ನಮ್ಮದು ಶ್ರೀ ಬಸವೇಶ್ವರ ಗಜಾನನ ತರುಣ ಮಂಡಳಿ ವತಿಯವರಿಗೆ ಪೂರಕ ಧನ್ಯವಾದಗಳ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಪ್ರತಿ ವರ್ಷ ಇದೇ ಥರ ಎಲ್ಲರೂ ಒಗ್ಗೂಡಿ ಒಂದೇ ಕುಟುಂಬದವರಂತೆ ಬದುಕಿ ಬಾಳಿ ಎಲ್ಲ ಸೇವೆ ದೇವರ ಸೇವೆಯನ್ನು ಸಲ್ಲಿಸಬೇಕಂತ ನಾನು ಕೇಳ್ಕೊತೀನಿ ಸರ್. ನಮ್ಮ ಅಧ್ಯಕ್ಷರು ನಿಂಗಪ್ಪ ಹೋಗಳಿ ಸರ, ಉಪಾಧ್ಯಕ್ಷರು ಅಶೋಕ್ ಹರ್ಕಾರಿ, ಖಜಾಂಚಿ ಪ್ರಭುರಾವ್ ಬಸಪ್ರಭು, ಸಮಸ್ತ ಖಾಸಗಿ ರೋಣಿ ಬಳಗ ಸದಸ್ಯರು ಸರ್. ಥ್ಯಾಂಕ್ ಯು. ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಾಳ ವಿಜೃಂಭಣೆಯಿಂದ ನಿರ್ವಹಿಸ್ತೀರಿ ಅಂತ ಕೇಳಿದ್ದೀವಿ ಸರ್. ಮಾಡಿದ್ದೀವಿ ಸರ್. ಅದು ಯಾವ ಕಾರ್ಯಕ್ರಮ ಸರ್? ಡ್ಯಾನ್ಸ್ ಕ್ಲಾಸ್ ಮಾಡಿದ್ದೀವಿ ಸರ್, ಆಮೇಲೆ ರಂಗೋಲಿ ಸ್ಪರ್ಧೆ ಮಾಡಿದ್ದೀವಿ ಸರ್,
ಆಮೇಲೆ ಫ್ಯಾಷನ್ಸ್ ಥರ ಶೋ ಥರ ಬರುತ್ತೆ, ಅದು ಬರ್ತಿದೆ ಸರ್. ರಂಗೋಲಿ ಸ್ಪರ್ಧೆ ಮಾಡಿದ್ದೀವಿ ಸರ್. ಆಮೇಲೆ ಮ್ಯೂಸಿಕಲ್ ಚೇರ್ ಮಾಡಿದ್ದೀವಿ ಸರ್. ವಿಶೇಷವಾಗಿ ಖಾಸಗಿ ರೋಣಿಯ ಮಹಿಳೆಯರು ಹಾಂ ಸರ್. ಪ್ರಸಾದದ ವ್ಯವಸ್ಥೆಯಲ್ಲಿ ಬಹಳ ಇದನ್ನ ಕೊಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ಹೇಳಕ್ ವ್ಯಾಕರಣನೇ ಸಾಲಲ್ಲ ಸರ್. ಯಾಕಂದ್ರೆ 2019ರಲ್ಲಿ ಸರ್ 5,000 ಹೋಳಿಗೆ ಮಾಡಿದ್ರು ಸರ್ ಅವರು. 2 ದಿನ ಹಗಲು ಇರಳು ಅನ್ನೋದೇ ಸರ್, ಹಗಲ ರಾತ್ರಿ ಕೊಡಿ ಸರ್. 2 ದಿನ ಅವರು ಏನೇನು ಸಂಬಂಧಪಟ್ಟಿದ್ದು ಏನು ವ್ಯವಸ್ಥೆ ಅಲ್ಲ, ನೀವು ಯಾವಾಗಲೂ ಮುಂದೆ ಹೋಗ್ರಿ, ನಿಮ್ಮ ಹಿಂದೆ ನಾವಿರ್ತೀವಿ ಅಂತ ಒಂದು ಎಲ್ಲ ಪುರುಷರಿಗೆ ಬಲ ತುಂಬಿ ಸರ್. ಪ್ರತಿ ವರ್ಷದಂತೆಯೂ ಯಾವಾಗಲೂ ನಮ್ಗೆ ಸಪೋರ್ಟ್ ಮಾಡ್ಕೊತಿದ್ದಾರೆ ಸರ್. ಯಾವುದೇ ದಾನ ಆಗಲಿ, ಧರ್ಮ ಆಗಲಿ, ಅಥವಾ ಕೆಲಸದಲ್ಲಿ ಆಗಲಿ ಸರ್, ಎಲ್ರಿಗಿಂತ ಮುಂಚೂಣಿಯಾಗಿ ಮುಂದೆ ನಿಂತು ನಮಗೆ ಸಪೋರ್ಟ್ ಮಾಡಿ, ಧೈರ್ಯ ಮಾಡಿ ಬಂದು ಹುರಿದುಂಬಿಸ್ತಾರೆ ಸರ್. ಅವರಿಂದಾನೇ ಸರ್ ನಾವು 2019ರೊಳಗೆ 5,000 ಹೋಳಿಗೆ ಮಾಡಿದ್ದೀವಿ ಸರ್. ನೆಕ್ಸ್ಟ್ ಕಡುಬ ಮಾಡಿದ್ದೇವೆ ಸರ್. ಈ ಮೊನ್ನೆ ಆದ್ರೂ ಪುಂಡಿ ಪಲ್ಯ ರೊಟ್ಟಿ ಮಾಡಿದ್ದೇವೆ ಸರ್. 4,000 ರೊಟ್ಟಿ ಮಾಡಿದ್ರಿ ಸರ್. 2 ದಿನದಲ್ಲಿ ಪೂರ್ವ ಸಿದ್ಧತೆ ಮಾಡ್ಕೊಂಡು ಮಾಡಿದ್ರಿ ಸರ್. ಇದೆಲ್ಲ ಒಂದು ಅವ್ರ ಸಪೋರ್ಟಿಂದ ಒಂದು ಮೇಲ್ಗಡೆ ಹೊಂಟಿದೆ ಅಂತ ಒಂದು ಅನಿಸಿಕೆ ಸರ್. ಮಹಿಳೆಯರು ಯಾರು ಮಾತಾಡ್ತಾರೆ? ಮಾತಾಡ್ಬೇಕಂದ್ರೆ ಸರ್, ಈ ಗಣಪನಿಗೆ ವಿಶೇಷವಾದ ಏನು ಆಹಾರ ಇದೆಯಲ್ಲ ಸರ್, ಅದು ಎಲ್ಲರೂ ನಮ್ಮ ಸಮುದಾಯದವರು ಎಲ್ಲರೂ ಕೂಡಿ ಮಾಡಿ ಸರ್ ಪ್ರತಿಯೊಂದು ಭಕ್ತರಿಗೆ ಸಲ್ಲಿಸಿದ್ದಾರೆ ಸರ್. ಪ್ರತಿಯೊಬ್ಬ ಮನೆಯವರಿಗೆ ಮುಟ್ಟುವಂತೆ ಮಾಡಿದ್ದಾರೆ ಸರ್. ಅದು ಒಂದು ಖುಷಿ ಸಂಗತಿ ಸರ್. ಆಮೇಲೆ ಸತತವಾಗಿ ಇವತ್ತು 7 ದಿನ ಸರ್ ನೀವು ನಮಗೂ ಸಪೋರ್ಟ್ ಮಾಡ್ತಿದ್ದೀವಿ ಸರ್. ನಾವೆಲ್ಲ ಮಾಡ್ತಿರುವಂಥ ಸೇವಾ ಅನುಭವಗಳು ಎಲ್ಲರೂ TV ಮುಖಾಂತರ, ಚಾನಲ್ಗಳ ಮುಖಾಂತರ, ಆಮೇಲೆ ಸುದ್ದಿ ಮುಖಾಂತರ ಹೊರಗಡೆ ಹಾಕ್ತಿದ್ದೀವಿ ಸರ್. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ವಿಶೇಷವಾಗಿ ವಿಜಯಪುರ ಬಸವೇಶ್ವರ ಗಜಾನನ ತರುಣ ಮಂಡಳಿಯ ವತಿಯಿಂದ ಕಾಶ್ಗೇರು ಓಣಿಯಲ್ಲಿ ನಡೀತಾ ಇರುವಂಥ ಗಣೇಶೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸುತ್ತಾ, ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಸಾದಗಳನ್ನು ವಿಶೇಷ ರೀತಿಯಲ್ಲಿ ತಯಾರಿಸಿ ವಿಶೇಷ ರೀತಿಯಲ್ಲಿ ಭಕ್ತರಿಗೆ ಸಮರ್ಪಿಸುವ ಮೂಲಕ ಒಂದು ಅದ್ಭುತ ಕೊಡುಗೆಯನ್ನು ಕೊಟ್ಟಿರುವಂಥ ಕಾಶ್ಗೇರು ಓಣಿಯ ಎಲ್ಲರಿಗೂ ಧನ್ಯವಾದ.